ಹಾಯ್ ಎಸ್ಕೇಪ್ ಎಲ್ಲ ಹೆಂಗಿದ್ರಿ? ಚೆನ್ನಾಗಿದ್ರಿ ಅನ್ಕೋತೀನಿ. ಮತ್ತೆ ಈ ಬ್ಲಾಗ್ ಏನಂದ್ರೆ ಎಸ್ಕೇಪ್ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಸಾರಿ ಕೇಳ್ಕೊತೀನಿ. ಯಾಕಂದ್ರೆ ನಾನು ಮಿನಿಮಮ್ ನನ್ನ ಯೂಟ್ಯೂಬ್ ಚಾನಲ್ 1 ಮಂತ್ ಆಯ್ತು ನಾನು ತುಂಬಾ ವಿಡಿಯೋಗಳು ಪೋಸ್ಟ್ ಮಾಡಿ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಯಾಕೆ ಬ್ರೋ ವಿಡಿಯೋನೇ ಮಾಡ್ತಿಲ್ಲ ಬಿಟ್ಬಿಟ್ರ ಹಂಗೆ ಹಿಂಗೆ ಅಂತ. ಇಲ್ಲ ಎಸ್ಕೇಪ್ ಏನಾಯ್ತು ಫಸ್ಟ್ ಆಫ್ ಆಲ್ ಮಳೆ ಸಖತ್ ಹೆವಿ ಮಳೆ, ನಿಮಗೆ ಗೊತ್ತು ಆ ಸಿಚುವೇಶನ್ ಮಳೆನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ಯಾಮ್ರಾ ಫೋನ್ಸ್ ಇದೆಲ್ಲ ನಂದೇನು ವಾಟರ್ ಪ್ರೂಫ್ ಅಷ್ಟೇನಲ್ಲ, ನಂದೇನು ಒಂದು 30,000 ಫೋನ್ ಏನಲ್ಲ, ಇನ್ನೊಂದು ಜಸ್ಟ್ 10,000 ಫೋನ್ ಅಷ್ಟೇ ನಂದು. ನಾನು ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಈ ಫೋನಲ್ಲಿ ಬ್ಲಾಗ್ ಮಾಡಬೇಕು ಲೆಕ್ಕದಲ್ಲಿ, ಈ ಬ್ಲಾಗಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಗೊತ್ತಿಲ್ಲ ನಿಮಗೇನೆ ಕ್ಯಾಮ್ರಾ ಧೂಳಾಗಿರೋದು, ಅದಕ್ಕೆ ನನ್ನ ಫ್ರೆಂಡ್ ಫೋನ್ ಇಸ್ಕೊಂಡು ನಾನು ಮಾಡೋದು. ಎಸ್ಕೇಪ್ ನಮ್ಮ ಯೂಟ್ಯೂಬ್ ಚಾನಲ್ಲಿ ಒಬ್ಬರು ಫಸ್ಟ್ ಆಫ್ ಆಲ್ ಒಂದು ಕಮೆಂಟ್ ಮಾಡಿ ಏನು ಮಾಡಿತ್ತು ಗೊತ್ತಾ, ನಿಮ್ಮ ಶೋವೇರ್ ಕಾಲೇಜ್ ಅಂತ ಅಂದರೆ ನಿಮ್ಮ ಕಾಲೇಜ್ ತೋರಿಸಿ ಅಂತ ನನಗೊಂದು ಕಮೆಂಟ್ ಬಂದಿತ್ತು. ತುಂಬ ಸಲ ಎಸ್ಕೇಪ್ ಆ ಕಮೆಂಟ್ ನನಗೆ ತುಂಬ ಸಲ ಬಂದಿತ್ತು, ಅಂದರೆ ಒಂದು 2-3 ಸಲ ಬಂದಿತ್ತು. ಆದರೆ ನಾನು ಕಾಲೇಜ್ಗೋಸ್ಕರ ಏನಾದರೂ ಪ್ರಾಬ್ಲಮ್ ಆಯ್ತು ಮತ್ತು ನಾನು ಲೇಟ್ ಮಾಡೋಕ್ಕೊಟ್ಟೆ. ನಾನು ತುಂಬ ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡುಗುತ್ತೆ. ತುಂಬ ಜನ ಕೇಳಿದ ಫ್ರೆಂಡ್ಸ್ ಎಲ್ಲ ಮಾಡಿರ್ಬೋದು ಅಂದ್ಬಿಟ್ಟು, ಅದೇ ನನ್ನ ಫ್ರೆಂಡ್ಸ್ ಯಾರೂ ಮಾಡಿಲ್ಲ ಅದನ್ನ. ಯಾರೋ ಒಬ್ಬರು ನನಗೆ ಒಬ್ಬ ಫ್ಯಾನ್ ಆಗಿ 200 ಜನದಲ್ಲೇ ಒಬ್ಬರು ಮಾಡೋರೆ, ಒಬ್ಬರು ಕಮೆಂಟ್ ಮಾಡೋರೆ. ಎಸ್ಕೇಪ್ ಈಗ ನಾವು ಪ್ರೆಸೆಂಟ್ ಎಲ್ಲಿದ್ದೀವಂದರೆ ನಮ್ಮ ಕಾಲೇಜಲ್ಲೇ ಇದ್ದೀವಿ. ಎಸ್ಕೇಪ್ ನಿಮಗೆ ಡೌಟ್ ಆಗ್ಬೋದು, ಈ ಕ್ಲಾಸ್ ರೂಮ್ ನೋಡ್ಕೊಂಡೆ ಕಂಡಿರ್ತೀರಿ ಪಕ್ಕ, ಆದರೆ ಇದು ಕ್ಲಾಸ್ ರೂಮ್ ಅಷ್ಟೇ, ಫುಲ್ ಮೇನ್ ಆಫೀಸೇ ಎಸ್ಕೇಪ್. ಅಲ್ಲಿ ಎಸ್ಕೇಪ್ ಮೇನ್ ಕಾಲೇಜ್. ನಾವು ಅಲ್ಲಿಗೆ ಒಯ್ದೀವಿ ಎಸ್ಕೇಫ್. ಈಗ ಇಲ್ಲಿ ಯಾವ ಸ್ಟೂಡೆಂಟ್ಸು ಇಲ್ಲ, ಅದಕ್ಕೆ ನಾವು ಇವತ್ತು ಬಂದಿರೋದು. ಸ್ವಲ್ಪ ಹಂಗೇ ಕನ್ಸ್ಟ್ರಕ್ಷನ್ದು ಕೆಲಸ ನಡೀತಿದೆ, ಮಳೆ ಅಂದ್ಬಿಟ್ಟು ಸುಮಾರು ದಿನ ಬಿಟ್ಟಿದ್ರು. ಈಗ ನಾವು ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು ಮತ್ತು ಕ್ಯಾಮ್ರಾಮ್ಯಾನ್ ಬಂದಿದ್ದೀವಿ ಇವತ್ತು. ಎಸ್ಕೇಫ್ ತುಂಬ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಹಂಗೆ ಬೇಜಾರಾಯ್ತು. ಇದ್ಮೇಲೆ ದಿನ ಕಂಟೆಂಟ್ ಕೊಡ್ತೀನಿ ಎಸ್ಕೇಫ್. ಓಕೆ ಎಸ್ಕೇಫ್, ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತೀನಿ ಎಸ್ಕೇಫ್. ಈಗ ನಾನು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲ ಆಲ್ ಸೆಟ್ ಮಾಡ್ಕೊಳ್ಳಿ. ಎಸ್ಕೇಫ್ ನಮ್ಮ ಚಾನಲ್ ಫಸ್ಟ್ ಮಾಡ್ತೀವಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಯಾರು ಲೈಕ್ ಮಾಡಿದ್ರೆ ಎಲ್ಲರಿಗೂ ತೋರಿಸಲಿ. ಸಬ್ಸ್ಕ್ರೈಬ್ ಮಾಡಿ ಹಂಗೆ ಕೆಳಗೆ ರೆಡ್ ಕಲರ್ ಐತೆ ನೋಡಿ ಎಸ್ಕೇಫ್, ಕ್ಲಿಕ್ ಮಾಡಿ ಅಂತ. ಕ್ಲಿಕ್ ಮಾಡಿ, ಈಗಲೇ ಕ್ಲಿಕ್ ಮಾಡಿ. ಓಕೆ ಎಸ್ಕೇಫ್, ಕ್ಲಿಕ್ ಮಾಡಿದ್ರಾ? ಆಗಲ್ಲ. ಓಕೆ ಥ್ಯಾಂಕ್ ಯು ಎಸ್ಕೇಫ್. ಈಗ ನಾವು ಅಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡೋಣ ಎಸ್ಕೇಫ್. ಎಸ್ಕೇಫ್ ಈ ಸ್ಟೇಡಿಯಂ ಇದೆಯಲ್ಲ, ಮೀನ್ಸ್ ಸ್ಟೇಡಿಯಂ ಅಂತೀನಿ ಸಾರಿ, ಈ ಸಭಾಗಣ ಇದೆಯಲ್ಲ, ಇದು ಕನ್ನಡದ ಸಭಾಗಣ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಗೊತ್ತಿಲ್ಲ. ಇಂಗ್ಲೀಷ್ ಹೆಂಗೆ ಕರೀತಾರೆ ಸಭಾಗಣಕ್ಕೆ? ಇಂಗ್ಲೀಷಲ್ಲಿ ಚರ್ಚ್ ಅಂತಾರ. ಚರ್ಚ್ ಚರ್ಚ್ ಕ್ರಿಶ್ಚಿಯನ್ ಅಂತ ಕಾಣಲು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಚರ್ಚ್ ಚೆನ್ನಾಗಿಲ್ಲ, ಶೆಡ್ ಶೆಡ್ ಬಾ, ಎಲ್ಲಿ ಬರ್ಲಿ ಶೆಡ್ ಬಾ, ಶೆಡ್ಡಿಗೆ ಬಾ, ಶೆಡ್ ಬಾನಪ್ಪ, ಶೆಡ್ಡಿಗೆ ಶೆಡ್ಡಿಗೆ ಹಾಕ. ಶೆಡ್ಡಿಗೆ ಬಂದಿದೀವಿ, ಶೆಡ್ಡಿಗೆ ಹಾಕ ಬಾ, ಶೆಡ್ಡಿಗೆ ಕುಂಟೆ ಬೆಲ್ಲ ಕುಂಟೆ ಬೆಲ್ಲೆ ಆಡಮು ಶೆಡ್ಡಿಗೆ ಬಾ. ಲಾಕ್ ಆಗಿದೆ, ನಾನು ಕುಂಟೆ ಬೆಲ್ಲ ಆಡಕ್ ಹೋಗ್ಬೋದಿತ್ತು. ಶೆಡ್ಡಿಗೆ ಬಾ, ಶೆಡ್ಡಿಗೆ ಬಾ. ಇವತ್ತು ಮಳೆ ಎಲ್ಲ ಎಸ್ಕೇಪ್ ಅಂದ್ರೆ ಎಸ್ಕೇಪ್. ಇಲ್ಲಿ ನೋಡ್ತಿದ್ರ, ಇದು ಕ್ಲಾಸ್ ರೂಮ್ಸು, BBA ಕ್ಲಾಸ್ ರೂಮ್ಸು. ಇಲ್ಲಿಂದ ಏನಾದ್ರು ಕ್ಲಾಸ್ ರೂಮ್ಸ್ ನಡೆದ್ರೆ ನಾವೇನ್ ಮಾಡ್ತೀವಿ, ಸೀದಾ ಬಂದ್ಬಿಟ್ಟು ಇಲ್ಲಿ ಕುತ್ಕೋತೀವಿ ಎಸ್ಕೇಪ್. ಇಲ್ಲಿ ಕುತ್ಕೋತೀವಿ, ಇಲ್ಲೊಂದು ಇಲ್ಲಿ ಕುತ್ಕೋತೀವಿ ಅಷ್ಟೇ. ಇದು ಏನಾದ್ರು ಫಂಕ್ಷನ್ ಗಿಂಕ್ಷನ್ ಮಾಡಕ್ಕಂತ ಎಸ್ಕೇಪ್ ಅಷ್ಟು. ಎಸ್ಕೇಪ್ ಇಲ್ಲಿ ಬರ್ತೀವಿ ಅಷ್ಟೇ, ಇಲ್ಲಿಗೆ ಬಂದು ಕುತ್ಕೋತೀವಿ. ಇಲ್ಲಿ ಕುತ್ಕೋತೀವಿ ಎಸ್ಕೇಪ್. ಕುತ್ಕೊಂಡ ತಕ್ಷಣನೇ ಜೂಮ್ ಆಗ್ತಂಗಿರಿ, ಇಲ್ಲಿ 2 ವರ್ಕ್ ನೋಡಿ ಎಸ್ಕೇಪ್. ಇಲ್ಲೊಂದು ಇದು ಫಸ್ಟ್ BBA ಸಾರಿ ಫಸ್ಟ್ BCom, ಸೆಕೆಂಡ್ ಇಲ್ಲಿ ನೋಡಿ. ಇಲ್ಲಿ ಒಂದು ಕುರ್ಚಿ ಕಾಣ್ತದೆ ಬ್ಲೂ ಕಲರು, ಅದು ಆಫೀಸ್ ಪ್ರಿನ್ಸಿಪಲ್ ರೂಮ್. ಈಗ ಅಲ್ಲಿಗೆ ಹೋಗಿ ನಾವು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ, ಅಲ್ಲಿಗೆ ಹೋಗಿ ಬ್ಲಾಗ್ ಮಾಡ್ತೀನಿ ಈಗ ಎಸ್ಕೇಪ್. ಅಲ್ಲಿಂದ ಬರ್ತೀವಾ, ಇಲ್ಲಿಂದ ಕರೆಕ್ಟಾಗಿ ಡೈರೆಕ್ಟಾಗಿ ಅಲ್ಲಿ ಕಾಣಿಸುತ್ತೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್. ಇಲ್ಲಿಂದ ಕರೆಕ್ಟಾಗಿ ಬರ್ತಾರೆ. ಇಲ್ಲಿ ಗಂಟ ಬರೋಷ್ಟರಲ್ಲಿ ನಾವು ಇಲ್ಲಿದ್ದವರು ಹಾಗೆ ಅಲ್ಲಿಗೆ ಹೋಗಿರ್ತೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಜಾಲಿಯಾಗಿರ್ತೀವಿ, ಅದೊಂದು ಚಂದ. ಇಲ್ಲಿ ಎಲ್ಲ ಈ ಪ್ಲೇಸ್ ಅಂತೂ, ಈ ಪ್ಲೇಸ್ಗಳು, ಈ ಜಾಗಗಳಂತೂ ಮರೆಯೋಕ್ಕಾಗ್ತಿಲ್ಲ. ಯಾಕಂದ್ರೆ ನಮ್ಮ ಸೀನಿಯರ್ಸ್ಗಳೆಲ್ಲ ಇಲ್ಲೇನೆ. ನಮ್ಮ ಸೀನಿಯರ್ಸ್ಗಳನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ಅವರಿಂದ ನಮ್ಗೆ ಇಲ್ಲಿ ಯಾವ ತರ ಒಂದು ಧೈರ್ಯ ತುಂಬಿಸ್ಕೋಬೇಕ ನಮ್ಗೆ ಕಲ್ಸ್ಬಿಟ್ಟು ಹೋಗೋರೆ. ಅದಕ್ಕೋಸ್ಕರ ನಾನು ಸೀನಿಯರ್ಸ್ಗಳನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಎಸ್ಕೇಫ್.
ಸ್ಕಿಫ್ ಈಗ ನಮಗೆ ಕಾಲೇಜ್ಗೆ ಹೋಗ್ಬಿಟ್ಟೆ ನಾವು ಮೇನ್ ಬ್ಲಾಗ್ ಮಾಡಬೇಕು. ಯಾಕಂದ್ರೆ ಇದೆಲ್ಲ ಒಂದು 10% ಇರುತ್ತೆ, 90% ಅದೇ ಮೇನ್ ಅಲ್ಲಿಗೆ ಹೋಗ್ಬೇಕೀಗ. ಸ್ಕಿಫ್ ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರಿ. ನಾನು ಡೈಲಿ ವೀಡಿಯೋಸ್ ಹಾಕಿಲ್ಲ ಅಂದ್ರೆ ತುಂಬಾ ಒಂದು ಅಷ್ಟು ಪ್ರೀತಿ ಮಾಡ್ತೀರಿ. ಸ್ಕಿಫ್ ನಾನು ಒಂದು ವೀಡಿಯೋ ಪೋಸ್ಟ್ ಮಾಡಲಿಲ್ಲ ಅಂದರೂ ದಿನ ಸಬ್ಸ್ಕ್ರೈಬ್ ಮಾಡ್ತೀರಿ. ಬರೋ ಯಾಕೆ ವೀಡಿಯೋ ಹಾಕ್ತಿಲ್ಲ ಅಂದ್ಬಿಟ್ಟು ಕೇಳ್ತೀರಿ ನೀವು. ಇಲ್ಲಿ ಹೋಗೋ ಟೈಮಿಲ್ಲ ಬರೋ ಯಾಕೆ ವೀಡಿಯೋ ಹಾಕ್ತಿರಲ್ಲ ಹಂಗೆ ಹಿಂಗೆ ಅಂತ ಕೇಳ್ತೀರಾ. ಅದೊಂದು ಪ್ರೀತಿ ನಾನು ಯಾವತ್ತೂ ದುಡ್ಡು ಕೊಟ್ಟು ತೊಗೊಳಕ್ಕಾಗಿಲ್ಲ. ಯಾವುದು ದುಡ್ಡು ಕೊಟ್ಟು ತೊಗೊಳಕ್ಕಾಗಿಲ್ಲ ಅಂತ ಹೇಳ್ತೀನಿ ಅಂದರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಾನು ಯಾವತ್ತೂ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ. ಅದು ಈ ಜನ್ಮದಲ್ಲೇ ನಾನು ಮರೆಯಕ್ಕೂ ಇಲ್ಲ. ಎಸ್ಕೇಫ್ ನಾನು ಬಂದೈತಿ ಈಗ. ಎಸ್ಕೇಫ್ ಈಗ ನೀವು ನೋಡ್ತಿದ್ರಲ್ಲ, ಇದು ಫಸ್ಟ್ BCom. ಇಲ್ಲೇ ಎಲ್ಲ ಸ್ಟೂಡೆಂಟ್ಸ್ ಕೂತ್ಕೊಂಡು ಅವರ ಫ್ಯೂಚರ್ನ ಓದ್ತಾರೆ. ಇಲ್ಲಿ ಮಿಸ್ ನಿಂತ್ಕೊಂಡು ಪಾಠ ಮಾಡ್ತಾರೆ. ಎಸ್ಕೇಫ್ ಈ ಫಸ್ಟ್ ಬೆಂಚಲ್ಲಿ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಲಾಸ್ಟ್ ಬೆಂಚಲ್ಲಿ ಏನು ತರಲೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಎಸ್ಕೇಫ್ ಈ ಎರಡು ಒಂದಿನ. ಇದು ಸೆಕೆಂಡ್ BCom, ಸೇಮ್ ಎಲ್ಲ ಹಂಗೇನೆ ಸೆಕೆಂಡ್ BCom. ಎಸ್ಕೇಫ್ ಇದೇನು ಜೇನು ಕಟ್ಬಿಟ್ಟಿದೆ, ಜೇನೆಲ್ಲ ಕಡ. ಎಸ್ಕೇಫ್ ಮೇನ್ ಪ್ರಿನ್ಸಿಪಾಲ್ ಆಫೀಸಿಗೆ ಬಂದಿದೆ. ಎಸ್ಕೇಫ್ ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರ್ಬಿಡ್ತೀನಿ. ಅದೇ ಬಾಗ್ಲಾಕದೆ ತೊಗೊಳಕ್ಕಾಗಿಲ್ಲ ಒಳಗೆ. ಅವೆಲ್ಲ ಸೆಕ್ಯೂರಿಟಿ ಸಿಸ್ಟಮ್ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ CC ಕ್ಯಾಮ್ರಾ ಎಲ್ಲ ಇಟ್ಟಿದೆ. ಇದು ಸ್ಟ್ರಗಲ್ ಬಾಕ್ಸ್. ನಿಮ್ಗೆ ಏನಾದರೂ ಅನಾಹುತ ಆದರೆ ನನ್ನ ಮೇಲೆ ಆಣೆ ಇಟ್ಟೇಳು. ಇಲ್ಲಿ ನೀವು ಸ್ಟ್ರಗಲ್ ಮಾಡಿ ಹಾಕ್ಬೋದು. SKF ನೆಕ್ಸ್ಟ್ ಏನಂದ್ರೆ ಇಲ್ಲಿ ಸ್ಟಾಪ್ ರೂಮ್ ಅಲ್ಲ, ಸಾರಿ ಆಫೀಸ್ ರೂಮ್. ಇದು ಆಫೀಸ್ ಇಂಗ್ಲಿಷ್ಲೆ ಉದ್ದು ಕುಚ್ಚೆ ಹುಚ್ಚಲಿ ಅಂದ್ಬಿಟ್ಟು ಇವನು MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು, ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ರೂಮ್ ಅಂದರೆ ಏನಾದರೂ ನಿಮ್ಗೆ ಇಂಪಾರ್ಟೆಂಟು ಅಡ್ಮಿಷನ್ ಏನೋ ಮಾಡಬೇಕಾದ್ರೆ ನೀವಲ್ಲಿ ಬಂದು ಇದು ಮಾಡ್ಬೋದು. ಇದಕ್ಕೆ ನೆಕ್ಸ್ಟ್ ಇಲ್ಲಿ ಇರೋದಂದರೆ ಥರ್ಡ್ BCom, ಥರ್ಡ್ BA ಆ ಥರದ್ದೆಲ್ಲ. SKF ಇಲ್ಲಿ ನೋಡಿರ್ಬೋದು ಇದೇನು ಇಷ್ಟೊಂದು ಪೇಪರ್ ಹಾಕೋರು ಅಂತ. ಇದು ಪೇಪರ್ ಅಲ್ಲ, ಪ್ರೆಸೆಂಟ್ ಈಗ ನಡೆದಿರೋದು ಎಕ್ಸಾಮಿನೇಷನ್. ಇದು ಪ್ರೆಸೆಂಟು ಎಲ್ಲ ಎಕ್ಸಾಮಿನೇಷನ್ ನಡೆದಿರೋದು ಈಗ ಪ್ರೆಸೆಂಟ್ಗಳು. ಇದು ಅದಕ್ಕಿಂತ ಇನ್ನೂ ಕ್ರೇಜಿಯಾಗಿದೆ ನೋಡಿ SKF ಈ ರೂಮ್ಸ್ಗಳೆಲ್ಲ. ಒಳಗೆ ಬಿಡೋಕ್ಕೆ ಎಲ್ಲ SKF ಎಲ್ಲ ಬಾಗ್ಲಾಕ್ಬಿಟ್ಟವ್ರೆ. ಅದೊಂದೇ ಟೆನ್ಷನು, ಬಾಗ್ಲಾಕ್ಬಿಟ್ಟವ್ರೆ ಅಷ್ಟೇನೇನಿಲ್ಲ. ಇಲ್ಲಾಂದರೆ ಒಳಗೆ ತೋರಿಸ್ಬೋದಿತ್ತು ಏನೈತೆ ಅಂತ. ಚೆನ್ನಾಗಿದೆ ಅಂದರೆ ಒಂದು ಏನಾದರೂ ಮೈಂಡಲ್ಲಿ ಏನಾದರೂ ಡಿಪ್ರೆಷನ್, ಏನಾದರೂ ಸ್ಟ್ರೆಸ್ ಹೇಳಕ್ಕೆ ಗೊತ್ತಿಲ್ಲ, ಸ್ಟ್ರೆಸ್ ಅದಕ್ಕೇನಾದ್ರು ಹೋಗ್ಬಿಟ್ರೆ ಈ ಪ್ಲೇಸ್ಗೆ ಬಂದು ನೀವು ವಿಸಿಟ್ ಕೊಡ್ಬೋದು. ಎಲ್ಲಿದೆ ಅಂದರೆ ಅರ್ವೆ ಕಾಲೇಜ್ ಅಂತ ಹೇಳಿ ಸಾಕು, ಅವರೇ ಗೂಗಲ್ ಮ್ಯಾಪಲ್ಲಿ ಇದು ಮಾಡಿ ಅದೇ ಲೊಕೇಶನ್ ತೋರಿಸುತ್ತೆ. ಬಂದು ಇಲ್ಲಿ ಕುತ್ಕೋಬೋದು. ಇಲ್ಲಿ ಕುತ್ಕೊಂಡು ಆರಾಮಾಗಿ ಪರಿಸರನ ಎಂಜಾಯ್ ಮಾಡ್ಬೋದು. SKF ಜಸ್ಟ್ ತೋರಿಸ್ತೀನಿ ಅಷ್ಟೇ. ಪರಿಸರ ಎಂಜಾಯ್ಮೆಂಟ್. ಹೋಗೋ ಶೆಡ್ಗೆ ಕುಂಟೆ ಬಿಲ್ಲೆ ಆಡಮು ಶೆಡ್ಡಿಗ್ ಬಾ. ಎಲ್ಲಿಗೆ? ಶೆಡ್ಡಿಗೆ. ಯಪ್ಪ ನೀನು ಶೆಡ್ಡಿನ ಸವಾಸನೆ ಮಾಡ ನನಗೆ ಅರ್ಥ ಆಯ್ತು ಅನ್ಸುತ್ತೆ. SKF ಇನ್ನೆಷ್ಟು ಮ್ಯಾಲೊಂದು ಇದಿದೆ, ಕ್ಲಾಸ್ ರೂಮ್ಸ್ ಇದೆ, ಅದನ್ನು ನೋಡ್ಕೊಂಡು ಹೋಗ್ಬಿಟ್ಟು SKF ಏನು ಮಾಡೋಣ. ನಮ್ಮ ಕಾಲೇಜಲ್ಲಿ BA, BSc, BBA, BS, BCL, BCom ಇಷ್ಟೆಲ್ಲ ಇದೆ. SKF ನೀವು ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಮ್ಯಾಲೆ ಪೋರ್ಷನ್ ಓಪನ್ ಆಗೈತೆ. SKF ಮ್ಯಾಲೆ ಹೋಗ್ತಾ ಇದ್ದೀವಿ. ಏನಾಗೋದು ಗೊತ್ತಿಲ್ಲ. SKF ಮ್ಯಾಲ್ಗಡೆನೂ ಬಂದು ಸ್ಟಾಪ್ ರೂಮಲ್ಲಿ ಯಾರು ಇದ್ದಾರೆ ಅನ್ಕೋತೀನಿ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ದಪ್ಪದ. SKF ಸ್ಟಾಪ್ ರೂಮಲ್ಲಿ ಯಾರು ಇದ್ದು ಹೇಳ್ತಾರೆ ಪಕ್ಕ. ಇಲ್ಲೇ SKF ಸ್ಟಾಪ್ ರೂಮಲ್ಲೂ ಇಲ್ಲ, ಸ್ಪೋರ್ಟ್ಸ್ ರೂಮಲ್ಲೂ ಯಾರು ಇಲ್ಲ. ಅದಂಗೆ ಸೌಂಡು ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್.
ಎಸ್ ಈ ಪೋರ್ಷನ್ ಎಲ್ಲ ಫುಲ್ಲು ಈ ಪೋರ್ಷನ್ ಎಲ್ಲ ನೋಡ್ತಿರಲ್ಲ, ಈ ಪೋರ್ಷನ್ ಎಲ್ಲ ಫುಲ್ ಸ್ಟಾಫ್ ರೂಮ್. ನಿಮ್ಗೆ ಏನೇ ಒಂದು ಡೌಟ್ ಆದ್ರೂ ಸ್ಟಾಫ್ ರೂಮ್ ಬಂದು ನೀವು ಹೇಳ್ಬೋದು, ಡೌಟ್ಸ್ ಕ್ಲಿಯರ್ ಮಾಡ್ಬೋದು. ಮೇನ್ ನಿಮಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅವೆ, ಸ್ಪೋರ್ಟ್ಸ್ ರೂಮ್ಸ್ ಎಲ್ಲ ಇದೆ. ಸ್ಪೋರ್ಟ್ಸ್ ಇಂಥ ಇಲ್ಲ ಅಂತ ಹೇಳಂಗಿಲ್ಲ ಈ ಕಾಲೇಜಲ್ಲಿ. ಪ್ರತಿಯೊಂದು A to Z ಎಲ್ಲ ಐಟಮ್ ಇದೆ. ಹಂಗಂದರೆ ಬ್ಯಾಟು, ಬಾಲು, ಕ್ರಿಕೆಟು ಎಲ್ಲ ಇದೆ, ಫುಟ್ಬಾಲು. ಮೇನ್ ಎಲ್ಲ ಹುಡುಗಿರಿಗೂ ಮತ್ತು ಎಲ್ಲ ಹುಡುಗರಿಗೂ ಇಷ್ಟವಾದ ರೂಮ್ ಅಂದರೆ ಲೈಬ್ರರಿ ರೂಮ್. ಓದಕ್ಕೆ ಏನಾದರೂ ಬೇಕಾದರೆ ಬುಕ್ ತಗೋಬೋದು. ನೀವು ಹೆಂಗೆ ತಿಳ್ಕೊಬೇಡ ಕಣಪ್ಪ, ಏನಾದ್ರು ತಿಳ್ಕೊಬಿಟ್ಟ ಮೇಲೆ ಅರ್ಥ ಆಯ್ತು ಅನ್ಸುತ್ತೆ. ಎಸ್ಕೇಪ್ ನನಗೆ ಫಸ್ಟ್ ನಂಗೆ ಗೊತ್ತೇ ಇಲ್ಲ ಇದು ರೂಮ್ ಓಪನ್ ಆಗಿದೆ, ಲಾಕ್ ಆಗಿದೆ. ಎಸ್ಕೇಪ್ ಇಲ್ಲೂ ಏನಿದೆ, ಈ ರೂಮ್ ಇರ್ತದೆ ಮಕ್ಕಳು ಓದೋಕ್ಕೋಸ್ಕರ, ಸ್ಟೂಡೆಂಟ್ಸ್ ಓದೋಕ್ಕೋಸ್ಕರ ಪ್ರೊಜೆಕ್ಟರ್ ಇದೆ ವಿತ್ ಓಪನಿಂಗ್ ಬೋರ್ಡ್. ತುಂಬ ಇದೆ ಎಸ್ಕೇಪ್ ಫೀಚರ್ ಇದೆ. ಇಲ್ಲಿ ನೀವು ಮೆಮೊರಿ ಕಾರ್ಡ್ ಮತ್ತು ವೈಫೈ ಎಲ್ಲ ಸಿಗ್ತದೆ, ಇಲ್ಲಿ ಎಲ್ಲ ಫ್ರೀ. ಇನ್ನೂ ಎಸ್ಕೇಪ್ ಆ್ಯಕ್ಟಿವಲ್ ಇದೆ. ಆಮೇಲೆ ಎಸ್ಕೇಪ್ ಇನ್ನು ತುಂಬ ಇದೆ, ಮೀನ್ಸ್ ವಾಟರ್ ಸಿಸ್ಟಮ್ಸ್ ಎಲ್ಲ ಇದೆ ಎಸ್ಕೇಪ್. ಈ ಕಾಲೇಜಲ್ಲಿ ಇಂಥ ಒಂದು ಕಡಿಮೆ ಅಂತ ಹೇಳೋಕ್ಕಾಗಿಲ್ಲ. ಕಂಪ್ಯೂಟರ್ಸ್ ರೂಮ್ಸ್, ನಿಮಗೆ ಏನಾದರೂ ಹ್ಯಾಕಿಂಗ್ ಕಲಿಬೇಕಾ, ಇಲ್ಲಾಂದರೆ ಕಂಪ್ಯೂಟರ್ ಕಲಿಬೇಕಾದ್ರೆ ಈ ರೂಮ್ ಬಂದು ನೀವು ಭೇಟಿ ಕೊಡ್ಬೋದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರು ಕತೆ. ಇನ್ನು ಇಲ್ಲಿ ಸೆಕೆಂಡ್ BBA ಮತ್ತು ಸೆಕೆಂಡ್ BB ಏನು ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಅಂತ ಗೊತ್ತಾಯ್ತು. BAB ಅದೇನಾದ್ರೆ ನಿಮಗೆ ಕಮೆಂಟ್ ಮಾಡಿ, ನನಗೆ ಫುಲ್ ಫಾರ್ಮ್ ಗೊತ್ತಾಯ್ತಿಲ್ಲ ಅದೇನು ಅಂತ ಹೋಗೋದೇ ಬೇಡ. ಎಸ್ಕೇಪ್ ಇನ್ನೊಂದು ಏನು ಹೇಳಿದ್ರೆ ಅಂದರೆ ಇಷ್ಟೇ. ಇನ್ನು ಅಲ್ಲಿ ಶಾಪ್ ರೂಮ್ಸ್, ಲೈಬ್ರರೀಸ್ ಎಲ್ಲ ಮುಗೀತು. ಇನ್ನೂ ಆ ಕಡೆ ಸೈಡ್ BBA ಅದೇನು ಅಷ್ಟೇನೂ ಇದಿಲ್ಲ, ಅದೇನು ತೋರ್ಸೋದು ಬೇಡ ಅಂದರೆ ಫಸ್ಟ್ ಆಫ್ ಆಲ್ ಅವೆಲ್ಲ ನೋಡಾಯಿತು, ಹಾಗೆ ನೋಡಿದ್ರಿ. ಏನಿಲ್ಲ, ಮಾಮೂಲಿ ಈ ಥರ ಕ್ಲಾಸ್ ರೂಮ್ಸ್ಗಳು ಇರ್ತವೆ, ಆದರೆ ಚೆನ್ನಾಗಿರ್ತದೆ. ಅಲ್ಲಿ ಸಿಸ್ಟಮ್ಸ್ ಅಂದರೆ BB ಅಲ್ವಾ, ಅಲ್ಲಿಂದ ಶಿಫ್ಟ್ ಆದ ತಕ್ಷಣ ಇಲ್ಲಿ ಕ್ಲಾಸ್ ಕಟ್ತಾರೆ. ಅಲ್ಲಿಲ್ಲ ನೋಡಿ, ಪುನಃ ಅಲ್ಲಿ BScಗೂ ಕ್ಲಾಸ್ಮೆಂಟಲ್ಲಿ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ನಡೀತದೆ ಅಲ್ಗೂ. ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಿಮ್ಮ ಫ್ಯೂಚರ್ ಬಗ್ಗೆ ಏನಾದರೂ ಇದ್ದರೆ, ಮೀನ್ಸ್ ಈಗ ಯಾವ ಥರ ಗೊತ್ತಾ, ಈಗ ನನ್ನ ಫ್ಯೂಚರಲ್ಲಿ ಹಿಂಗಾಗಬೇಕು, ಈ ಥರ ಆಗಬೇಕು ಅಂತ ನಿಮ್ಗೆ ಕನಸಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಕನಸ್ಗೋಸ್ಕರ ನಿಮ್ಮ ಅಪ್ಪ ಅಮ್ಮನ ಕನಸುಗಳನ್ನ ಯಾವತ್ತೂ ನನಸು ಮಾಡೋಕೆ ಹೋಗ್ಬಿಡಿ. ಈಗ ನಿಮ್ಮ ಅಪ್ಪ ಅಮ್ಮ ತಿಳ್ಕೊತಾರೆ ಏನು ಗೊತ್ತಾ, ನನ್ನ ಮಗಳು ಒಬ್ಬ ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತ ಒಂದು ಆಸೆ ಇರುತ್ತೆ. ಈಗ ನನ್ನ ಮಗಳು 4-5 ಜನ ಜೊತೆ ನಮಗೆ ಹೆಮ್ಮೆ ಹೇಳೋಕ್ಕೆ, ನನ್ನ ಮಗಳು ಹಿಂಗೆ ಡಾಕ್ಟರ್ ಆಗೋಳೆ, ಪೊಲೀಸ್ ಆಗೋಳೆ, IPS ಪೊಲೀಸ್ ಆಗೋಳೆ ಅಂತ ಒಂದು ಕನಸಿರ್ತದೆ. ಆ ಕನಸನ್ನ ನೀವು ಈ ಸೋಷಿಯಲ್ ಮೀಡಿಯಾ ನೆನೆಸ್ಕೊಂಡು ತಲೆ ಕೆಡಿಸ್ಕೊಂಡು ಅದನ್ನೆಲ್ಲ ನಿಜ ಕನಸುಗಳನ್ನ ಇದು ಮಾಡೋಕೆ ಹೋಗ್ಬೇಡಿ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಈಗ ಇದನ್ನಪ್ಪ ಇನ್ಸ್ಟಾಗ್ರಾಮಲ್ಲಿ ಈ ಥರ ದುಡ್ಡು ಅರ್ನಿಂಗ್ ಮಾಡ್ತಾರೆ. ನೀವು ಹೇಳ್ಬೋದು, ಇನ್ಸ್ಟಾಗ್ರಾಮ್ ಹೇಳ್ತಾರೆ ನಾನು ಒಂದು ದಿನಕ್ಕೆ 10,000ದಿಂದ 20,000 ಗಂಟೆ ಅರ್ನಿಂಗ್ ಮಾಡಿದೆ ಅಂತ ಹೇಳ್ತಾರೆ. ಅರ್ನಿಂಗ್ ಮಾಡ್ತಿದ್ದೆ, ಮಾಡೋ ಕೆಲಸನೇ ಕಾಲೇಜಲ್ಲೇ ಕಳಿಸೋದು, ಸ್ಕೂಲೆಲ್ಲ ಮಾಡೋ ಕೆಲಸನೇ ಕಳಿಸ್ತಾರ ಹೇಳಿ. ನಿಜನ ಒಂದು ನಿಮಿಷ ನೀವು ಆ ಸ್ಕ್ಯಾಮಿಂದ ಇದು ಮಾಡ್ತಾರಲ್ಲ, ಸ್ವಲ್ಪ ಒಂದು 10 ನಿಮಿಷ ಯೋಚನೆ ಮಾಡಿ. ಅಲ್ಲ, ನಾನು ಒಂದು ದಿನಕ್ಕೆ 10,000ದಿಂದ 20,000 ನೋಡಿದ್ದೀನಿ ಅಂದರೆ ಅದೆಷ್ಟು ಡೇಂಜರ್ ಆಗಿರ್ಬೋದು ಅಂತ ಸ್ವಲ್ಪ ನೀವು ಹಂಗೆ ಯೋಚನೆ ಮಾಡಿ. ಈಗ ಈ ಕಾಲೇಜಾಗ ಕಳಿಸ್ತಾರೆ, ಗೌರ್ಮೆಂಟೆಲ್ಲ ಯಾಕೆ ಸುಮ್ಮನೆ ಅದು ಹೇಳ್ತಾರೆ, ಗೌರ್ಮೆಂಟ್ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಅಂತ ಹೇಳ್ತಾರಲ್ಲ, ಸುಮ್ಮನೆ ಯಾಕದಲ್ಲ ಅದ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಯಾವುದೇ ದುಡ್ಡು ಸಿಗ್ತದೆ ಅಂದ್ಬಿಟ್ಟು ಅದು ಇದಕ್ಕೆ ಹೋದರೆ ಫ್ಯೂಚರ್ ನಮಗೆ ಇದು ಒಂದು ಇದು ಬರೋದು ಏನಪ್ಪ ಪ್ರಾಬ್ಲಮ್ಸ್ ಬರೋದು. ಈಗ ಈಗ ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ ಲೈಫಲ್ಲಿ ಈಗ ಮೋದಿ ಹೇಳ್ತೀವಿ, ಮಿಸ್ ಮೋದಿ ಬೇಡ, ಯಾರನ್ನ ತಗೊಳ್ಳಿ ಎಕ್ಸಾಂಪಲ್ ಯಾರೋ ಕೊಡೋ ಕ್ಯಾಮ್ರಾಮನ್. ಒಂದು ಪ್ರಾಣಿ ಇದೆ, ಒಂದು ಪ್ರಾಣಿ ತಗೋತೀನಿ. ಒಂದು ಪ್ರಾಣಿ ತಗೊಳ. ರೂಮಲ್ಲಿ ವಾಯ್ಸ್ ಸ್ವಲ್ಪ ಲೋಡ್ ಆಗಬೇಕೋ ಗೊತ್ತಿತ್ತು, ಅದಕ್ಕೆ ಹೇಳೋದು. ಈ ಸ್ಕ್ಯಾಮ್ಸಲ್ಲಿ ಸ್ವಲ್ಪ ಅಲರ್ಟ್ ಆಗಿದೆ ಅಂತ ಹೇಳೋದು ಅಷ್ಟೇ. ಈ 10,000 20,000 ಎಲ್ಲ ನೆನ್ಕೊಂಡು ನಿಮ್ಮ ಫ್ಯೂಚರನ್ನು ನೀವೇ ಲಾಸ್ ಮಾಡ್ಕೋಬೇಡಿ. ಸಿಕ್ತಂದ್ಬಿಟ್ಟು ಒಂದು ದಿನಕ್ಕೆ 10,000 ದುಡಿಬೋದು ಅಂದ್ಬಿಟ್ಟು 20,000 ರೂಪಾಯಿ ಎಲ್ಲ 10,000 ರೂಪಾಯಿ ಎಲ್ಲ ಅರ್ನಿಂಗ್ ಮಾಡಬೇಡಿ ಅಂತ ಹೇಳ್ತಾರಲ್ಲ. ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಈ ಪ್ಲೇಸ್ಟೋರಲ್ಲಿ ಸಿಗ್ತವೆ
ಏನಪ್ಪ ನೋ ಇನ್ವೆಸ್ಟ್ಮೆಂಟ್ ಪ್ಲೇಸ್ಗಳದೆಲ್ಲ ಇದೆ ಅಂಥವು ಮಾಡಿಬೇಕಾದ್ರೆ ನಾನು ಹೇಳ್ತಲ್ವ ಮಾಡಿ ಅರ್ನಿಂಗ್ ಮಾಡಿ ನಿಮ್ಮ ಪಾಕೆಟ್ ಮನಿಗೆ ಬೇಕು. ಆದರೆ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ಇದೆ, ಪ್ಲಾಟ್ಫಾರ್ಮ್ ಇದೆ, ಯಾಕಿಲ್ಲ. ಟ್ರೇಡಿಂಗ್ ಇದೆ, ಗುರಿ ಟ್ರೇಡಿಂಗ್ ಇದೆ, ಆಮೇಲೆ 5 ಪೈಸಾ ಎಲ್ಲ ಟ್ರೇಡಿಂಗ್ಸ್ ಆ್ಯಪ್ ಇದೆ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಆದರೆ ನೀವು ಟ್ರೇಡಿಂಗ್ಸ್ ಮಾಡೋಕ್ಕಿಂತ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡು ನೀವು ಮಾಡಬೇಕು ಅಷ್ಟೇ. ಫಸ್ಟ್ ಆಫ್ ಆಲ್ ಹೇಳೋದು ನಾನು, ಟ್ರೇಡಿಂಗ್ಸ್ ಮಾಡಿ. ಟ್ರೇಡಿಂಗಲ್ಲಿ ಏನಪ್ಪ ಹಿಂಗೆ ದುಡ್ಡು ಬರುತ್ತೆ ಹಂಗೆ ದುಡ್ಡು ಬರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಆ ಟ್ರೇಡಿಂಗಲ್ಲಿ ಏನೇನು ಲಾಸ್ ಇದೆ ಅಂತ ನೀವು ತಿಳ್ಕೊಂಡು ನೀವು ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಇಳಿಬೇಕು ಅಷ್ಟೇ. ಒಂದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಕಲಿತಂದ್ರೆ ತುಂಬಾ ಕಷ್ಟ. ಅದಕ್ಕೆಲ್ಲ ತುಂಬ ಕೋರ್ಸ್ ಇದೆ, ನೀವು ಆನ್ಲೈನ್ ಸರ್ಚ್ ಮಾಡ್ಕೊಂಡು ಸಿಗ್ಬೋದು. ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಕಲ್ತ್ಕೋಬೋದು. ಎಸ್ಕೇಪ್ ಮೈಸೂರಲ್ಲಿ, ಬೆಂಗಳೂರಲ್ಲಿ ತುಂಬಾ ಪ್ಲ್ಯಾಟ್ಫಾರ್ಮ್ಗಳಿದೆ, ನೀವು ಅಲ್ಲಿಗೋಗಿ ತುಂಬಾ ಕಲಿಬೋದು. ಎಸ್ಕೇಪ್ ಫಸ್ಟೇ ನಾನು ಹೇಳ್ತಿರೋದು, ಈ ಸ್ಕ್ಯಾಮ್ಸ್ಗಳನ್ನ ಸ್ವಲ್ಪ ಅಲರ್ಟ್ ಆಗಿರಿ, ಅದಕ್ಕೆ ನಾನು ಹೇಳ್ತಿರೋದು. ಇನ್ನೇನಿಲ್ಲ ಎಸ್ಕೇಪ್, ಇದರಿಂದ ನನಗೇನೂ ಪ್ರಯೋಜನ ಇಲ್ಲ. ಯಾಕಂದರೆ ನಾನೊಬ್ಬ ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮ ಹಾಗೆ ನಾನು ನಿಮಗೆ ಹೇಳ್ತಿರೋದು. ಎಸ್ಕೇಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಿದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ಕೇಪ್. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಮಾಡ್ತಿದ್ದೆ, ಈಗಲೇ ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ಕೇಪ್. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ಅದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ಕೇಪ್. ಏನೂ ಇಲ್ಲ ಅಷ್ಟೇ. ಈ ಸ್ಕ್ಯಾಮ್ಸ್ಗಳಿಂದ ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ತಂದೆಗೆ ಮತ್ತು ನಿಮ್ಮ ಅಮ್ಮನಿಗೆ ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿ ಇರಿ ಅಂದ್ಬಿಟ್ಟು, ಒಬ್ಬ ಸಕ್ಸಸ್ಫುಲ್ ಪರ್ಸನ್, ಸಕ್ಸಸ್ಫುಲ್ ಡಾಕ್ಟರ್ ಆಗಿರಿ ಅಂದ್ಬಿಟ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ಕೇಫ್. ನಮ್ಮ ಚಾನಲ್ ಫಸ್ಟ್ ನೋಡ್ತಿದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಸ್ಕೇಫ್. ಬಾಯ್, ಲವ್ ಯು ಸೋ ಮಚ್ ಸ್ಕೇಫ್. ನೀವು ಚಾಲೆಂಜ್ ಕೊಟ್ಟಂಗೆ ಈ ಚಾಲೆಂಜ್ ಕೊಟ್ಟಿದ್ರಿ, ಶೋ ಯುವರ್ ಕಾಲೇಜ್ ಅಂತ. ನಾನು ಆ ಕಾಲೇಜ್ನ ಫುಲ್ ರಿವ್ಯೂ ಮಾಡಾಯಿತು. ಸ್ಕೇಫ್ ನೆಕ್ಸ್ಟ್ ಚಾಲೆಂಜ್ ಇದ್ದರೆ ಹೇಳ್ಬೋದು. ಓಕೆ ಸ್ಕೇಫ್, ಸ್ವಲ್ಪ ಸ್ಕ್ಯಾಮ್ಸ್ ಇದೆಲ್ಲ ಸ್ವಲ್ಪ ನಿಮ್ಮ ಫ್ಯೂಚರ್ ಕಡೆ ಸ್ವಲ್ಪ ಇದ್ಕೊಡಿ. ಒಂದು ನಿಮ್ಮ ನಿಮ್ಮ ಅಪ್ಪ ಅಮ್ಮನ ಆಸೆ ಆ ಥರ ಒಂದು ಇದು ಮಾಡಿ ನನಸು ಮಾಡಿ. ಓಕೆ ಸ್ಕೇಫ್, ನಿಮ್ಮ ಆಸೆ ನನಸು ಮಾಡ್ಕೊಳ್ಳಿ, ಬೇಡ ಅಂತಲ್ಲ. ಫಸ್ಟ್ ನಿಮ್ಮ ತಂದೆ ತಾಯಿ ಮೇನ್, ನಿಮ್ಮ ತಂದೆ ತಾಯಿ ನಿಮ್ಮ ಕನಸುಗಳನ್ನ ಫಸ್ಟ್ ನನಸು ಮಾಡಾದ್ಮೇಲೆ ಅವ್ರದ್ದು ನೀವು ಆಸೆ ನಿಮ್ಮ ಆಸೆನ ಫಸ್ಟ್ ಇದು ಮಾಡ್ಕೋಬೇಕು. ಓಕೆ ಸ್ಕೇಫ್, ಬಾಯ್, ಲವ್ ಯು ಸೋ ಮಚ್. ಬಾಯ್ ಸ್ಕೇಫ್, ಲವ್ ಯು ಫಾರ್ ಎವರ್. ಎಲ್ಲೇ ಹೋದ್ರೂ ಸೇಫಾಗಿ ಹೋಗಿ ಎಸ್ಕೇಫ್. ಗಾಡಿ ಎಸ್ಕೇಫ್ ನಾನು ಫಸ್ಟ್ ಒಂದು ಚಾನಲಲ್ಲಿ ಬಿಟ್ಟಿದ್ದೆ, ಯಾವುದಪ್ಪ ಅಂದರೆ ಅದು ಹೇಳಿದೆ ಎಸ್ಕೇಫ್. ನಮ್ಮ ಚಾನಲಲ್ಲಿ ಏನು ಗೊತ್ತಾ, ರೈಡಿಂಗ್ಸ್, ಟ್ರಾವೆಲಿಂಗ್ಸ್, ಚಾಲೆಂಜಿಂಗ್ಸ್ ಅಂತ ವೀಡಿಯೋಗಳೆಲ್ಲ ಬಿಡ್ತೀನಿ. ನೀವು ಚಾಲೆಂಜ್ ಕೊಡೋಕ್ಕೆ ನಾನು ಯಾವುದೂ ಚಾಲೆಂಜ್ ಮಾಡ್ತಾಯಿಲ್ಲ. ಫಸ್ಟ್ ಒಂದು ಚಾಲೆಂಜ್ ಕೊಟ್ಟಿದ್ರಿ, ಈಗ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ಎಸ್ಕೇಫ್. ನಮ್ಮ ಚಾನಲಲ್ಲಿ ರೈಡಿಂಗ್ಸ್, ಟ್ರಾವೆಲಿಂಗ್ಸ್ ವೀಡಿಯೋಸ್ ಎಲ್ಲ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನನ್ನ ಬೈಕ್ ಇಲ್ಲ, ಅದೊಂದು ಇದೆ. ನಾನು ಬೈಕ್ ಫ್ರೆಂಡ್ಸ್ಗಳು ನಂಗೆ ಬೈಕ್ ಕೊಡೋಕ್ಕಿಲ್ಲ, ಯಾಕಂದ್ರೆ ಸ್ವಲ್ಪ ಫಾಸ್ಟಾಗಿ ಓಡ್ತೀನಿ. ಹೊಟ್ಟೆ ಕಿಚ್ಚು ಅನ್ನೋದಕ್ಕಿಂತ ಇದು ಏನಪ್ಪ ಏನೋ ಹೇಳ್ತಾರಲ್ಲ, ನನ್ಗಿಂತ ಚೆನ್ನಾಗಿ ಓಡಿಸ್ತಾನೆ ಅಂದ್ಬಿಟ್ಟು ಒಂದು ಅಷ್ಟೇ, ಇನ್ನೇನಿಲ್ಲ. ಇರ್ತಾನಲ್ಲ ಅವ್ನಿಗೆ ಯಾವಾಗ 3 ಸೆಕೆಂಡ್ಸ್ ಸಾಕು ಸರ್ ಆಕ್ಸಿಡೆಂಟ್ ಮಾಡ್ಕೊಳ್ಳೋಕೆ, 3 ಸೆಕೆಂಡ್ಸ್ ಸಾಕು ಯಾವುದೋ ಕೆರೆಗೆ ನುಗ್ಬಿಡೋಕೆ, 3 ಸೆಕೆಂಡ್ಸ್ ಸಾಕು ಯಾವುದೋ ಮಾರ್ಕೋಟ್ ಡಿಕ್ಕಿ ಹೊಡೆದು ಬಿಡೋದಕ್ಕೆ. ಎಸ್ಕೇಪ್ ಅಷ್ಟೇ, ಇನ್ನೇನಿಲ್ಲ. ಎಲ್ಲೇ ಹೋದು ಸೇಫಾಗಿ ಹೋಗಿ. ನಿಮ್ಮ ಗಾಡಿಗೆ ಹಿಂಗೆ ಕೀ ಮರೆಯಕತ್ರ ನಿಮ್ಮ ಹೆಲ್ಮೆಟ್ ಅಂತೂ ಮರೆಯೋಕೆ ಹೋಗ್ಬೇಡಿ. ಹೆಲ್ಮೆಟ್ ಸೇಫ್ ಲೈಫ್ ಅಂತಲೇ ಇದೆ. ಹೆಲ್ಮೆಟ್ ಸೇಫ್ ಲೈಫ್ ಅಂತಲೇ ಇದೆ ಎಸ್ಕೇಫ್. ಓಕೆ ಎಸ್ಕೇಫ್, ಅದನ್ನ ಯಾವತ್ತೂ ಹೆಲ್ಮೆಟ್ ಹಾಕೊಂಡು ಓಡಿಸಿ. ಓಕೆ ಎಸ್ಕೇಫ್, ಬಾಯ್, ಲವ್ ಯು ಸೋ ಮಚ್ ಫಾರ್ ಎವರ್. ನೀವು ಕೊಡೋ ಒಂದು ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯೋಕ್ಕಿರಲ್ಲ. ಇಲ್ಲಿ ನನ್ನ ಎದೆ ಒಳಗೆ ಮತ್ತು ನನ್ನ ಮನಸ್ಸೊಳಗೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಿದ್ದೀನಿ ಎಸ್ಕೇಫ್. ಬಾಯ್, ಲವ್ ಯು ಸೋ ಮಚ್ ಎಸ್ಕೇಫ್. ವಿಡಿಯೋ ನೋಡಿ ನೀವು ಬಿದ್ದು ನಕ್ಕಿದ್ರೆ ಅಥವಾ ಈ ವಿಡಿಯೋ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ಮೇಲ್ಗಡೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, 25 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಎಷ್ಟು